ಹಾಯ್ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ. ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಅದನ್ನೇನು ಅಂತ ನೋಡೋಣ ಬನ್ನಿ. ರಾತ್ರಿ ಅನ್ನ ಉಳಿದಿರುತ್ತಲ್ಲ, ಅದರೊಳಗೆ ಮಾಡೋಂಥ ರೆಸಿಪಿ ಇದು. ಇಷ್ಟು ಅನ್ನ ಉಳಿದಿತ್ತು, ಇದು ಅನ್ನ ತೊಗೊಂಡಿದ್ದೀನಿ. ಅನ್ನಕ್ಕೆ 3 ಗಡ್ಡೆ ಸಣ್ಣದಾಗಿ ಹೆಚ್ಕೊಂಡಿದ್ರೆ ಈರುಳ್ಳಿ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 3 ಹಸಿಮೆಣಸಿನ್ಕಾಯಿ, ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಇದು ಸ್ವಲ್ಪ ಸಬ್ಬಾಸಿಗೆ ಸೊಪ್ಪು, ಇದು ಅಕ್ಕಿ ಹಿಟ್ಟು. ಈ ರೆಸಿಪಿ ಹೆಸರು ತಾಳಿಪಟ್ಟು ಅಂತ. ಆಯಿತಾ? ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನೀಗ ಅನ್ನ, ಈ ಹಸಿಮೆಣಸು ಇದಿಷ್ಟು ರುಬ್ಕೊಂಬರ್ತೀನಿ. ಈ ಹಸಿಮೆಣಸು ಅನ್ನ ಜೊತೆ ಯಾಕೆ ರುಬ್ತಾ ಇದ್ದೀನಿ ಅಂತ ಹೇಳಿದ್ರೆ, ರೊಟ್ಟಿಲಿ ಬಾಯಲ್ಲಿ ಸಿಗಬಾರ್ದು ಅಂತಷ್ಟೇ. ಮಕ್ಕಳೆಲ್ಲ ತಿನ್ಬೇಕಿದ್ರೆ ಸಿಕ್ಕಿದ್ರೆ ಖಾರ ಅಂತಾರಲ್ವ, ಅದಕ್ಕೆ ಇದನ್ನು ರುಬ್ಕೊಂಬರ್ತೀನಿ. ಇದು ರುಬ್ಕೊಂಬಂದಿದ್ದೀನಿ. ಹಿಟ್ಟನ್ನು ಹೇಗೆ ಹದ ಮಾಡೋದು ನೋಡೋಣ. ಇಷ್ಟು ಗಟ್ಟಿನೇ ರುಬ್ಬೇಕಿದು. ಸ್ವಲ್ಪ ಈ ಮಿಕ್ಸಿಗೆ ನೀರು ಹಾಕ್ಕೊತಾ ಇದ್ದೀನಿ. ಈಗ ಹೆಚ್ಚಿಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು, ಇದನ್ನು ಹಾಕ್ತಾಯಿದ್ದೀನಿ. ಸಬ್ಬಾಸಿಗೆ ಸೊಪ್ಪು, ಜೀರಿಗೆ, ಉಪ್ಪು, ಈರುಳ್ಳಿ. ಎಷ್ಟು ಸಣ್ಣಕ್ಕೆ ಹೆಚ್ಕೊತೀರ ಈರುಳ್ಳಿ, ಅಷ್ಟು ಚೆನ್ನಾಗಾಗುತ್ತೆ ವೀಕ್ಷಕರೇ. ಇದು ಫಸ್ಟ್ ಒಂದು ಸಲ ಈ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈ ಹದಕ್ಕೆ ಬರುತ್ತೆ. ಈ ಹದಕ್ಕೆ ಬಂದಾಗ ಹಿಟ್ಟು ಹಾಕ್ಕೊಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ನೋಡಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸುಲಭವಾದ ರೆಸಿಪಿ ಕೂಡ, ಹೆಲ್ತಿ ರೆಸಿಪಿ ಕೂಡ ಇದು. ಮಕ್ಕಳೆಲ್ಲ ತುಂಬ ಖುಷಿಪಟ್ಟು ತಿಂತಾರೆ. ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರನೂ ಮಾಡ್ಕೊಬೋದು ಇದು. ಸ್ಕೂಲಿಂದ ಮಕ್ಕಳು ಬಂದಮೇಲೆ, ಆಫೀಸಿಗೆ ಹೋದವರೆಲ್ಲ ಮನೆ ಬಂದಾಗ. ಭಾರಿ ಚೆನ್ನಾಗಾಗುತ್ತೆ. ನೀವೊಂದು ಸಲ ಮಾಡಿ ನೋಡಿ. ಕಮ್ಮಿ ಅನ್ನಿಸ್ತು, ಇನ್ನು ಸ್ವಲ್ಪ ಹಾಕ್ಕೊಂಡೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಯಾವ್ದಾದ್ರು ಹೊಸ ರೆಸಿಪಿಗಳು ಬಂದಿದ್ದರೆ ಅದನ್ನು ಕಮೆಂಟಲ್ಲಿ ಹೇಳಿದರೆ ಅದನ್ನು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಅದಕ್ಕೆ ಕಲಸಿಟ್ಟಿದ್ದೀನಿ. ಇದೊಂದು 5 ನಿಮಿಷ ಇರಲಿ. ಅಷ್ಟೊತ್ತೊಳಗೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಬಂದ್ಬಿಡೋಣ. ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಸಣ್ಣದೊಂದು ಹುಣಸೆಹಣ್ಣು, ಒಂದು 6 ಹಸಿಮೆಣಸು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು ಸ್ವಲ್ಪ.
ಕಡಲೆ ನೋಡಿ, ಹುರ್ಗಡ್ಲೆ ಇಷ್ಟೇ. ಚಟ್ನಿ ಮುಗಿಸ್ಕೊಂಡ್ಬಿಡೋಣ ಫಸ್ಟು. ಇದನ್ನು ರುಬ್ಕೊಂಡು ಬರ್ತೀನಿ. ಚಟ್ನಿ ಆಗಿದೆ, ಹಾಕ್ಕೊಳ್ತಾ ಇದ್ದೀನಿ. ಒಂದು ಒಗ್ಗರಣೆ ಕೊಟ್ಬಿಡೋಣ. ಸ್ವಲ್ಪ ನೀರು ಹಾಕ್ತೀನಿ. ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸಾಸಿವೆ, ಉದ್ದಿನಬೇಳೆ, ನಾನು ಮಾಡೋ ಚಟ್ನಿ ಈ ಥರನೇ. ನೀವೇನಾರ ಡಿಫ್ರೆಂಟ್ ಚಟ್ನಿ ಮಾಡ್ತಾಯಿದ್ರೆ ಹೇಳಿ, ಅದನ್ನು ಟ್ರೈ ಮಾಡಿ ನೋಡೋಣ. ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಇದಾಗಿದೆ ಒಗ್ಗರಣೆ. ಆಫ್ ಮಾಡ್ತೀನಿ ಸ್ಟವ್. ಆಯಿತು ಚಟ್ನಿ. ಈ ರೊಟ್ಟಿ ಹೇಗೆ ತಟ್ಟೋದು ಅಂತ ನೋಡೋಣ. ಇದನ್ನು ಎಣ್ಣೆ ಯೂಸ್ ಮಾಡಿಕೊಂಡೆ ತಟ್ಟೋದು, ಎಣ್ಣೆ ಒಳಗೆ ಬೇಯಿಸ್ಬೇಕು. ಫಸ್ಟು ಈ ಹೋಳಿಗೆ ಮಾಡ್ತೀವಲ್ಲ, ಈ ಕವರಿಗೆ ಒಂದು ಸ್ವಲ್ಪ ಹಿಂಗೆ ಎಣ್ಣೆ ಹಚ್ಕೊಳ್ಳಿ. ಇಷ್ಟು ಉಂಡೆ ಮಾಡಿಕೊಂಡ್ರೆ ಸಾಕು. ಕವರಿಗೆ ಎಣ್ಣೆ ಹಾಕಿ ಅದ್ರ ಮೇಲೆ ಅನ್ನನೂ ವೇಸ್ಟ್ ಆಗಲ್ಲ. ಮತ್ತು ಯಾವಾಗಲೂ ಚಿತ್ರಾನ್ನ, ಯಾವಾಗಲೂ ಉಳ್ದಿರೋ ಅನ್ನದಲ್ಲಿ ಪುಳಿಯೋಗರೆ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ. ಇದನ್ನು ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ, ರುಚಿಯಾಗೂ ಇರುತ್ತೆ. ಇದಕ್ಕೆ ಬೇಕಿದ್ರೆ ಏನೂ ಬೇಡ, ಸೈಡ್ಸ್ ಚಟ್ನಿನೂ ಇಲ್ಲದೆ ಹಾಗೇನೆ ತಿನ್ಬೋದು. ಇದು ನೋಡಿ, ಇಷ್ಟ ತಟ್ಟದು. ಇದು ಹೋಳಿಗೆ ಕವರ್ ಅಂತ ಅಂಗಡಿಲೇ ಸಿಕ್ಕುತ್ತೆ. ಹೋಳಿಗೆ ಮಾಡೋ ಕವರ್ ಕೊಡ್ತಾರೆ, ಚೆನ್ನಾಗಿ ಬರುತ್ತೆ. ಇದು ಸುಮಾರು ಒಂದು 5-6 ತಿಂಗಳ ಮೇಲಾಯಿತು ತೊಗೊಂಡು. ಎಲ್ಲದಕ್ಕೂ ಯೂಸ್ ಆಗ್ತಾ ಇದೆ. ಹೋಳಿಗೆಗೆ, ಬಿಳಿ ಹೋಳಿಗೆಗೆ, ಇದಕ್ಕೆಲ್ಲ ಯೂಸ್ ಆಗ್ತಿದೆ. ಈಗ ಕಾಯಿಸೋದು ನೋಡೋಣ. ಈಗ ಒಂದು ಹಂಚಿಟ್ಕೊಂಡಿದ್ದೀನಿ ಕಾಯಿಸ್ಲಿಕ್ಕೆ, ತೋರಿಸ್ತೀನಿ ನೋಡಿ. ಈಗ ಹೋಳಿಗೆದಿರುತ್ತಲ್ಲ, ಈ ಕವರ್ನ ಹಿಂಗೆ ಕವಚ್ ಹಾಕಿದ್ರೆ ಆಯ್ತು. ಇಷ್ಟ ಮೇಲೊಂದು ಸ್ವಲ್ಪ ಎಣ್ಣೆ ಹಿಂಗೆ ಹಾಕೋಣ. ಕಾಯಿಬೇಕಿನ್ನು. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇಷ್ಟೇ ವೀಕ್ಷಕರೇ, ಭಾರಿ ಸುಲಭ.
ಎರಡು ಸೈಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಇಷ್ಟೇ, ಎರಡು ಸೈಡು ಈ ಥರ ಕಾಯಿಸ್ಕೊಂಡ್ರೆ ಆಯಿತು. ಇನ್ನೊಂದು ಹಾಕ್ತೀನಿ. ಇಷ್ಟೇ, ಭಾರಿ ಸುಲಭ ವೀಕ್ಷಕರೇ. ಇದು ಎಣ್ಣೆ ಹಾಕಿ ಹಿಂಗೆ ತಟ್ಟಿದ್ರೆ ಆಯಿತು. ತಾಳಿಪಟ್ಟ ಅಂತಾರೆ ಇದಕ್ಕೆ. ಈರುಳ್ಳಿ ಎಷ್ಟು ಸಣ್ಣಕ್ಕೆ ಹೆಚ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ತಟ್ಟೋದಕ್ಕೆ ಸುಲಭವಾಗಿ ಆಗುತ್ತೆ, ಅದು ಸಿಕ್ಕಲ್ಲ ಕೈಗೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಿದೆ. ಆಯಿತು ವೀಕ್ಷಕರೇ, ತೆಗಿತಾ ಇದ್ದೀನಿ ನೋಡಿ. ತಿನ್ನಲು ಸಿದ್ಧವಾಗಿದೆ. ನೀವೊಂದ್ಸಲ ಮಾಡಿ ನೋಡಿ, ಚೆನ್ನಾಗಿ ಬಂತು ಅಂತ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ವೀಕ್ಷಕರೇ. ಇಲ್ಲ, ಸೂಪರ್ ಆಗಿದೆ. ಟೊಮೊಟೊ ಚಟ್ನಿ ಮಾಡಿದ್ದೆ, ಅದು ವಿಡಿಯೋ ಮಾಡಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ತೀನಿ.